ಇವರು ಬಿಜೆಪಿ ಸೇರೋದಕ್ಕಿಂತ ನನ್ನ ಜೊತೆ ಚೆನ್ನಾಗಿದ್ರು. ಬಿಜೆಪಿ ಸೇರಿದ ಮೇಲೆ ಸ್ವಲ್ಪ ರಾಜಕೀಯ ಕಾರಣಕ್ಕೋಸ್ಕರವಾಗಿ ವಿರುದ್ಧವಾಗಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆದರೂ ಎಚ್ ಕೆ ಪಾಟೀಲ್ ಹೇಳಿದ್ದಾರೆ, ಶಿವಾನಂದ ಪಾಟೀಲ್ ಹೇಳಿದ್ದಾರೆ, ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ, ಮತ್ತೆ ರುದ್ರಪ್ಪ ಲಮಾಣಿ ಅವರು ಹೇಳಿದ್ದಾರೆ, ಶಿವಣ್ಣ ಅವರು ಹೇಳಿದ್ದಾರೆ. ಇಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕೇ ಬೇಕು, ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂತಂದ್ರೆ ನಾವು ಇದನ್ನ ಹಾವೇರಿ ಜಿಲ್ಲೆಯಿಂದ ಉತ್ತರ ಕರ್ನಾಟಕದ 70 ಕಿಲೋ ಅಂತ ಕರೀತೀವಿ. ಅದಕ್ಕೋಸ್ಕರ ನಾವು ಮಾಡೋಣ, ಟ್ರಾಮಾ ಸೆಂಟರ್ನು ಮಾಡೋಣ, ಕ್ಯಾನ್ಸರ್ ಆಸ್ಪತ್ರೆನೂ ಮಾಡೋಣ. ಯಾಕಂತಂದ್ರೆ ನಮ್ಮ ಸಮಾಜ ಇದೆಯಲ್ಲ, ನಮ್ಮ ಸಮಾಜದಲ್ಲಿ ಬಡವರ ಸಂಖ್ಯೆನೇ ಜಾಸ್ತಿ ಇರ್ತಕ್ಕಂಥದ್ದು. ಬಡವರೆಲ್ಲರೂ ಕೂಡ ಸರ್ಕಾರಿ ಆಸ್ಪತ್ರೆಗಳಿಗೆ ಬರ್ತಾರೆ. ಸಾಮಾನ್ಯವಾಗಿ ಶ್ರೀಮಂತರು ಮಾತ್ರ ಪ್ರೈವೇಟ್ ಆಸ್ಪತ್ರೆಗಳಿಗೆ ಹೋಗ್ತಕ್ಕಂಥದ್ದು. ಮತ್ತೆ ಅಲ್ಲಿ ಚಿಕಿತ್ಸೆ ಬಹಳ ದುಬಾರಿ. ಅಷ್ಟೊಂದು ದುಬಾರಿ ಚಿಕಿತ್ಸೆಯನ್ನ ಸಾಮಾನ್ಯ ಜನ ಭರಿಸೋದು ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಅವರೆಲ್ಲರೂ ಕೂಡ ಸರ್ಕಾರಿ ಆಸ್ಪತ್ರೆಗಳ ಮೇಲೆ ಡಿಪೆಂಡ್ ಆಗಿರ್ತಾರೆ. ನಾವು ಹತ್ತಿರದಲ್ಲಿ ಅವರಿಗೆ ಆರೋಗ್ಯ ಸೇವೆಯನ್ನು ಕೊಡಬೇಕು ಅನ್ನೋದಾದ್ರೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಒಂದು ಮೆಡಿಕಲ್ ಕಾಲೇಜ್ ಇರಬೇಕು, ಒಂದು ಆಸ್ಪತ್ರೆ ಇರಬೇಕು, ಒಂದು ಸೂಪರ್ ಸ್ಪೆಷಾಲಿಟಿ ಸೆಂಟರ್ ಇರಬೇಕು, ಟ್ರಾಮಾ ಸೆಂಟರ್ ಇರಬೇಕು, ಒಂದು ಕ್ಯಾನ್ಸರ್ ಹಾಸ್ಪಿಟಲ್ ಇರಲೇಬೇಕು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಶಿವಣ್ಣವರು ಮತ್ತೆ ರುದ್ರಪ್ಪ ಲಮಾಣಿಯವರು ಹಾವೇರಿಯಿಂದ ಅಭಿವೃದ್ಧಿಪಡಿಸ್ತಕ್ಕಂಥದ್ರಲ್ಲಿ ಮುಂಚೂಣಿನಲ್ಲಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ನಾವು ನಮ್ಮ ಸರ್ಕಾರ ಎಲ್ಲರನ್ನೂ ಒಳಗೊಂಡಿರ್ತಕ್ಕಂಥ ಸರ್ಕಾರ. ನಾವು ಯಾವುದೇ ಭೇದ ಭಾವವನ್ನು ಮಾಡಲಿಕ್ಕೆ ಹೋಗಲ್ಲ. ಅವರು ಯಾವುದೇ ಧರ್ಮ ಸೇರಿರಲಿ, ಯಾವುದೇ ಜಾತಿ ಸೇರಿರಲಿ, ಯಾವುದೇ ಪಕ್ಷಕ್ಕೆ ಸೇರಿರಲಿ, ನಾವೆಲ್ಲರೂ ಕೂಡ ಅವರನ್ನ ಸೀಮಾತೀತವಾಗಿ ನೋಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಇವತ್ತು ನಾವು ಗ್ಯಾರಂಟಿ ಯೋಜನೆಗಳಿದ್ದಾವಲ್ಲ, ಆ ಗ್ಯಾರಂಟಿ ಯೋಜನೆಗಳಲ್ಲಿ ಯಾವುದೇ ಪಕ್ಷ ಇಲ್ಲ, ಯಾವುದೇ ಧರ್ಮ ಇಲ್ಲ, ಯಾವುದೇ ಜಾತಿ ಇಲ್ಲ. ಎಲ್ಲ ಜಾತಿಯವರು, ಎಲ್ಲ ಧರ್ಮದವರು ಕೂಡ ಎಲ್ಲ ಬಡವರು. ಒಟ್ಟಾರೆ ಎಲ್ಲ ಧರ್ಮದಲ್ಲಿ ಇರ್ತಕ್ಕಂಥ, ಎಲ್ಲ ಜಾತಿ ಇರ್ತಕ್ಕಂಥ, ಎಲ್ಲ ಪಕ್ಷದಲ್ಲಿ ಇರ್ತಕ್ಕಂಥ ಬಡವರಿಗೆ ನಾವು ಇವತ್ತು ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥದ್ದು ಅತ್ಯಂತ ಅವಶ್ಯ. ನಮ್ಮ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದೀವಿ. ನಾವು ಜಾತಿ ರಹಿತವಾದಂಥ, ವರ್ಗರಹಿತವಾದಂಥ ಸಮಾಜವನ್ನ ಮಾಡಬೇಕು. ಕಟ್ಟಕಡೆಯ ಮನುಷ್ಯನಿಗೂ ಕೂಡ ನ್ಯಾಯ ಸಿಗಬೇಕು. ಅವನಿಗೂ ಕೂಡ ಆರ್ಥಿಕ, ಸಾಮಾಜಿಕ ಸೌಲಭ್ಯಗಳು ಸಿಗಬೇಕು. ಅವನು ಸಿಕ್ಕಿದಾಗ ಮಾತ್ರ ನಾವು ಸಂವಿಧಾನದಲ್ಲಿ ಹೇಳಿರ್ತಕ್ಕಂಥ ಜಾತ್ಯತೀತ ರಾಷ್ಟ್ರವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಜಾತ್ಯತೀತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇದನ್ನ ನಾವು ಚಾಚೂ ತಪ್ಪದೆ ನಮ್ಮ ಸರ್ಕಾರ, ನಮ್ಮ ಪಕ್ಷ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ. ನಮಗೆ ಎಷ್ಟೇ ಟೀಕೆಗಳು ಬರ್ಬೋದು. ಈಗ ಗ್ಯಾರಂಟಿ ಯೋಜನೆಗಳನ್ನು ಮಾಡಿದಾಗ ಕೂಡ ಟೀಕೆಗಳು ಬಂದು ಆದ್ರೂ ಕೂಡ ನಾವು ನಿಲ್ಲಿಸತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ್ರೆ ರಾಜ್ಯ ಸರ್ಕಾರ ಆರ್ಥಿಕವಾಗಿ ದಿವಾಳಿ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಇದ್ದಾರೆ.
ನಾವೀಗ 2.5 ವರ್ಷ ಆಗಿದೆ. 2.5 ವರ್ಷ ನಮ್ಮ ಸರ್ಕಾರ ಬಂದಿದೆ. ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ಕೂಡ ಮೊದಲನೇ ವರ್ಷದಲ್ಲೇ 2023ರಲ್ಲೇ ಪ್ರಾರಂಭ ಮಾಡಿ ಈಗ ನಡೀತಾ ಇದ್ದಾವೆ. ಸುಮಾರು 1,12,000 ಕೋಟಿ ರೂಪಾಯಿಗಳನ್ನ 1,12,000 ಏನೇ ಹೆಸರು ಮಾಡಿದ್ರೆ 1,12,000 ಕೋಟಿ ರೂಪಾಯಿಗಳನ್ನ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿದ್ದೀವಿ. 2.5 ವರ್ಷದಲ್ಲಿ 1 ಲಕ್ಷದ ಗೊತ್ತಾಯ್ತೇನೆ ಪಠಾಣ ಕೈವಾರ ಏನು ಹೆಚ್ಚಿಗೆ ಹೋಗ್ತದ. ಕೂತ್ಕೊಳ್ಳಿ 1,12,000 ಕೋಟಿ ರೂಪಾಯಿಗಳನ್ನ ಗ್ಯಾರಂಟಿ ಯೋಜನೆಗಳಿಗೆ ಇಲ್ಲಿವರೆಗೆ ಖರ್ಚು ಮಾಡಿದ್ದೇವೆ. ಆದರೂ ಕೂಡ ನಮ್ಮ ರಾಜ್ಯ ಆರ್ಥಿಕವಾಗಿ ದಿವಾಳಿಯಾಗಿಲ್ಲ. ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ್ದೀವಿ. ಪ್ರತಿ ವರ್ಷಕ್ಕೆ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚಾಗ್ತಕ್ಕಂಥ ಹಣ 52,000 ಕೋಟಿ ರೂಪಾಯಿ. ಪ್ರತಿ ವರ್ಷ 52,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೀವಿ. ಈ ವರ್ಷ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎಷ್ಟಪ್ಪ ಇದೆ ಅಂತಂದ್ರೆ 83,000 ಕೋಟಿ. ಈ ವರ್ಷ 25-26ರಲ್ಲಿ 83,000 ಕೋಟಿ ರೂಪಾಯಿ. ಅಂದ್ರೆ ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ ರಾಜಕೀಯವಾಗಿ ಹೇಳ್ತಾ ಇರ್ತಕ್ಕಂಥದ್ದಲ್ಲ. ನಾವು ಆರ್ಥಿಕವಾಗಿ ದಿವಾಳಿ ಆಗಿಲ್ಲ. ಜನರು ತಪ್ಪು ತಿಳ್ಕೊಳ್ತಕ್ಕಂಥ ರೀತಿಯಲ್ಲಿ ಅಪಪ್ರಚಾರ ಆಗ್ತಾ ಇದೆ. ಆರ್ಥಿಕವಾಗಿ ದಿವಾಳಿ ಆಗ್ತದೆ, ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ. ಇವತ್ತು ಹಾವೇರಿಯಲ್ಲಿ ಬೇರೆ ಅಭಿವೃದ್ಧಿ ಕೆಲಸಗಳು ಏನೇನಾಗಿದ್ದಾವೆ? ಒಂದು ಪಬ್ಲಿಕ್ ಸ್ಕೂಲು ಕಟ್ಟಡ, 5 ಕಾರ್ಯಕ್ರಮಗಳು, ಅಂದ್ರೆ ಒಂದು ವಾಲ್ಮೀಕಿ ಭವನ, ಒಂದು KPS ಶಾಲೆ, ಪ್ರಥಮ ದರ್ಜೆ ಮಹಾವಿದ್ಯಾಲಯ ನೂತನ ಗ್ರಂಥಾಲಯ, ಸರ್ಕಾರಿ ಹಿರಿಯ ಕಾಲೇಜ್ ಕನವಳ್ಳಿ, ಜಿಲ್ಲಾ ಸಾರ್ವಜನಿಕ ಆಸ್ಪತ್ರೆ ಹಾವೇರಿ, ಇಲ್ಲಿ 250 ಬೆಡ್ಗಳ ಆಸ್ಪತ್ರೆಯಿಂದ 500 ಬೆಡ್ಗಳ ಆಸ್ಪತ್ರೆಯಾಗಿ ಇದಕ್ಕೆ ಸುಮಾರು 499 ಸುಮಾರು 500 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿ ಈ ಆಸ್ಪತ್ರೆಗೆ, ಮೆಡಿಕಲ್ ಕಾಲೇಜಿಗೆ ಖರ್ಚು ಮಾಡಿದ್ದೇವೆ. 500 ಕೋಟಿ. ಅದರಲ್ಲಿ ಕೇಂದ್ರ ಸರ್ಕಾರ 194 ಕೋಟಿ ಇಲ್ಲ, 194 ಕೋಟಿ ಕೊಟ್ಟಿದೆ. ಇನ್ನು ಉಳಿದ ಹಣ ಸುಮಾರು 300ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನ ನಮ್ಮ ಸರ್ಕಾರ ಖರ್ಚು ಮಾಡಿದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಅದರಿಂದ ಕೇಂದ್ರ ಸರ್ಕಾರದಿಂದ ನೀವು ಕೊಟ್ಟಿದ್ದೀರಲ್ಲ, ಅದಕ್ಕೆ ನಿಮಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಅವರು 60 ಕೊಡ್ತೀವಿ ಅಂತ ಹೇಳಿದ್ರು, ಆದ್ರೆ ಕೊಡ್ಲಿಲ್ಲ. 40 ಕೊಟ್ಟರು, ನಾವು 60 ಕೊಟ್ಟಿದ್ದೀವಿ. ಅದೇನೇ ಆಗಲಿ, ಈಗ ಮುಕ್ತಾಯ ಆಗಿದೆ, ಪೂರ್ಣಗೊಂಡಿದೆ. ಅದೇ ಸಂತೋಷದ ವಿಚಾರ. ಒಂದೇ ಏನಪ್ಪ ಅಂತಂದ್ರೆ DK ಶಿವಕುಮಾರ್ ಅವರು ಹೇಳಿದ್ರಲ್ಲ, ನೀರಾವರಿ ಯೋಜನೆಗಳಿಗೆ ಒಂದು ಸ್ವಲ್ಪ
ಇದನ್ನ ವೇಗ ಕೊಡ್ಲಿಕ್ಕೆ ಏನ್ ಮಾಡಬೇಕು ಅಂತ ನಿನ್ನ ಅಧ್ಯಕ್ಷದಲ್ಲೇ ನನಗೆ ಹೋಗೋಣ. ಬಸವರಾಜ ಬೊಮ್ಮಾಯಿ ಹೋಗೋಣ. ಅದನ್ನ ಮಾಡ್ತಕ್ಕಂಥದ್ದು ಇವತ್ತು ಉತ್ತರ ಕರ್ನಾಟಕದಲ್ಲಿ ಅಪ್ಪನ ಕೃಷ್ಣ ಮಹದಾಯಿ ಯೋಜನೆ ಇವೆರಡು ಆಗಬೇಕು. ಮಹದಾಯಿ ಯೋಜನೆ ಆಗಲೇಬೇಕು. ಬಸವರಾಜ ಬೊಮ್ಮಾಯಿ ಪಾದಯಾತ್ರೆ ಮಾಡಿದ್ದು, ಬಸವರಾಜ ಬೊಮ್ಮಾಯಿ ಪಾದಯಾತ್ರೆ ಮಾಡಿದ್ದು ಮಹದಾಯಿ ಯೋಜನೆ. ಆಮೇಲೆ ಕೃಷ್ಣ ಇದೆಯಲ್ಲ, ಆ ಕೃಷ್ಣ ಯೋಜನೆ 100ನೇ ಹಂತ, ಅದನ್ನ ಜಾರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಲೇಬೇಕು. ನಾನು ಬಸವರಾಜ ಬೊಮ್ಮಾಯಿ ಜೊತೆ ಮಾತಾಡಿದ್ದೀನಿ. ಅವರು ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಇದೆ ಅಂತ ಹೇಳ್ತಾರೆ, ಸುಪ್ರೀಂ ಕೋರ್ಟ್ ಕೇಸ್ ಇದೆ ಅಂತ ಹೇಳ್ತಾರೆ. ಆದ್ರೂ ಕೂಡ ಸುಪ್ರೀಂ ಕೋರ್ಟ್ ನಲ್ಲಿ ಅಫಿಡವಿಟ್ ಹಾಕಿ ವಾಪಸ್ ತಗೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಕಾನೂನು ಒಂದ್ಸಾರಿ ಕೇಳಿ, ಕಾನೂನು ಅಭಿಪ್ರಾಯದಂತೆ ಏನ್ ಹೇಳ್ತಾರೆ ನಮ್ಮ ಅಡ್ವೊಕೇಟ್ ಜನರಲ್ ಅಥವಾ ಕಾವೇರಿ ಇದಕ್ಕೆ ಕೃಷ್ಣ ಜಲ ಇದರಲ್ಲಿ ಅಪೀಲ್ ಆಗ್ತದಲ್ಲ, ಅಡ್ವೊಕೇಟ್ ಅವ್ರ ಒಪಿನಿಯನ್ ತಗೊಳ್ಳೋಣ. ಅವ್ರ ಒಪಿನಿಯನ್ ತಗೊಂಡು ಅವರಂತೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡೋಣ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅಪ್ಪನ ಕೃಷ್ಣ ಮುಗಿಲೇಬೇಕು. ಇಲ್ಲದೆ ಹೋದ್ರೆ ನಾವು ನಮಗೆ ಅಲಾಟ್ ಆಗಿರ್ತಕ್ಕಂಥ ನೀರನ್ನ ಬಳಸ್ಕೊಳ್ಳಲಿಕ್ಕೆ ಆಗಲಿಲ್ಲ. 173 TMC ನೀರು ಅಲಾಟ್ ಆಗಿದೆ. 173 TMC ನೀರನ್ನ ಬಳಸ್ಕೊಳ್ತಕ್ಕಂಥ ಕೆಲಸವನ್ನ ನಾವು ಮಾಡಲೇಬೇಕು. ಅದಕ್ಕೋಸ್ಕರ ಅದನ್ನು ಮಾಡಬೇಕು. ಹಾವೇರಿ ಮಹದಾಯಿ ಯೋಜನೆಯನ್ನು ಕೂಡ ಮಾಡಬೇಕು. ಅದಕ್ಕೆ ಬಸವರಾಜ ಬೊಮ್ಮಾಯಿ ಅವರು ಆಸಕ್ತಿ ವಹಿಸಲಿ ಅಂತ ಹೇಳಿ ಅವರಿಗೆ ನಾನು ಒತ್ತಾಯವನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂತಂದ್ರೆ ಅದರಲ್ಲಿ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಆಗಬೇಕು. ಆ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಮಾಡಿಸ್ಕೊಡ್ತಕ್ಕಂಥ ಕೆಲಸವನ್ನ ಬಸವರಾಜ ಬೊಮ್ಮಾಯಿ ಅವರು ಮಾಡಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಇವತ್ತು ಏನೇನು ಅಭಿವೃದ್ಧಿ ಕೆಲಸಗಳು ಆಗಿದ್ದಾವೆ, ಆ ಅಭಿವೃದ್ಧಿ ಕೆಲಸಗಳನ್ನೆಲ್ಲ ನಾವು ಸರ್ಕಾರ ಮಾಡಬೇಕು, ಮಾಡ್ತದೆ ಅಂತ ಉದ್ದೇಶ ಏನಪ್ಪ ಅಂತಂದ್ರೆ ಎಲ್ಲ ಅಸಮಾನತೆ ಹೋಗ್ಬೇಕು, ಸಮಾಜದಲ್ಲಿ ಇರ್ತಕ್ಕಂಥ ಅಸಮಾನತೆ ಹೋಗ್ಬೇಕು. ಎಲ್ಲಿವರೆಗೆ ಅಸಮಾನತೆ ಇರ್ತದೆ ಅಲ್ಲಿವರೆಗೆ ಸ್ವಾತಂತ್ರ್ಯ ಬರೋದು ಯಶಸ್ವಾಗಲ್ಲ. ಸ್ವಾತಂತ್ರ್ಯ ಬರೋದು ಯಶಸ್ಸಾಗಬೇಕಾದ್ರೆ ಅಸಮಾನತೆ ತೊಲಗಲೇಬೇಕು. ಅಸಮಾನತೆ ತೊಲಗದೇ ಹೋದ್ರೆ ಜಾತಿ ವ್ಯವಸ್ಥೆನೂ ಕೂಡ ಹೋಗಲ್ಲ. ಜಾತಿ ವ್ಯವಸ್ಥೆ ಹೋಗ್ಬೇಕಾದ್ರೆ, ಜಾತ್ಯತೀತ ರಾಷ್ಟ್ರ ನಿರ್ಮಾಣ ಆಗ್ಬೇಕಾದ್ರೆ ಎಲ್ರಿಗೂ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ರಾಜಕೀಯ ಶಕ್ತಿ ಬರಬೇಕು. ಅದು ಬಂದಾಗ ಮಾತ್ರ ಅರ್ಥ ಆಗ್ತದೆ. ಅದಕ್ಕೆ ನಾರಾಯಣರು ಹೇಳ್ತಾರೆ, ಬಹುಶಃ ಕನಕದಾಸರು ಕೂಡ ಹೇಳುದು, ಇಲ್ಲಿ ನೀವು ನಾಡಿದೆಯಲ್ಲ ಸರ್ವಜ್ಞ ನಿಮ್ಮ ಹಿರೇಕೆರೂರು ತಾಲೂಕಿನಲ್ಲಿ ಸರ್ವಜ್ಞ, ಆಮೇಲೆ ಶಿಶುನಾಳ ಶರೀಫು, ಶಿಗ್ಗಾಂವ್, ಬಸವರಾಜ ಬೊಮ್ಮಾಯಿ ಕಾನ್ಸ್ಟಿಟ್ಯೂನ್ಸಿ ಶಿಗ್ಗಾಂವ್, ಈಗ ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಪಠಾಣ್ ಕಾನ್ಸ್ಟಿಟ್ಯೂನ್ಸಿ ಶಿಗ್ಗಾಂವ್. ಕನಕದಾಸರು ಬಸವರಾಜ ಬೊಮ್ಮಾಯಿ ಕಾನ್ಸ್ಟಿಟ್ಯೂನ್ಸಿನೇ ಬೇಡ, ಬಾಳ 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 ಗ್ರಾಮದವರು. ಸೊ ಇವರೆಲ್ಲ ಹುಟ್ಟಿದಂತ ಸ್ಥಳ, ಅವರೆಲ್ಲ ಏನಪ್ಪ ಹೇಳಿದ್ದಾರೆ ಅಂತಂದ್ರೆ ಸಮಾಜದಲ್ಲಿ ಸುಧಾರಣೆ, ಸಮಾಜದಲ್ಲಿ ಸುಧಾರಣೆ, ಮನುಷ್ಯ ಸಮಾಜದಲ್ಲಿ ಯಾವುದೇ ಧರ್ಮ ಇದೆಯಲ್ಲ, ಯಾವುದೇ ಧರ್ಮ ಪ್ರೀತಿ ಮಾಡಿ ಅಂತ ಹೇಳ್ತದೆ ಹೊರತು ದ್ವೇಷ ಮಾಡಿ ಅಂತ ಹೇಳ್ತದ. ಯಾವುದೇ ಧರ್ಮ ಇದೆ, ಅದು ಇಸ್ಲಾಂ ಧರ್ಮ ಇರಲಿ, ಕ್ರೈಸ್ತ ಧರ್ಮ ಇರಲಿ, ಹಿಂದೂ ಧರ್ಮ ಇರಲಿ, ಬೌದ್ಧ ಧರ್ಮ ಇರಲಿ, ಜೈನ ಧರ್ಮ ಇರಲಿ, ಆಮೇಲೆ ಸಿಖ್ ಧರ್ಮ ಇರಲಿ, ಯಾವುದೇ ಧರ್ಮ ಪ್ರೀತಿ ಮಾಡಿ ಅಂತ ಹೇಳ್ತದೆ ಹೊರತು ದ್ವೇಷ.
ಇದರಲ್ಲಿ ನಂಬಿಕೆ ಇಟ್ಟಿರೋರು ನಾವು. ಅದಕ್ಕೋಸ್ಕರ ಬುದ್ಧ, ಬಸವ, ಅಂಬೇಡ್ಕರ್, ಗಾಂಧಿ, ಕನಕದಾಸರು, ನಾರಾಯಣ ಗುರು ಇವರು ಹಾಕಿಕೊಟ್ಟಂತ ಮಾರ್ಗದಲ್ಲಿ ನಡೀತಕ್ಕಂಥವ್ರು ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾರೆ. ಅದಕ್ಕೋಸ್ಕರನೇ ಬಸವಣ್ಣ ಸಾಂಸ್ಕೃತಿಕ ನಾಯಕ ಸಾಂಸ್ಕೃತಿಕ ನಾಯಕ ಅಂತ ಮಾಡಿದ್ರು. ಯಾಕಂದ್ರೆ ಬಸವಣ್ಣವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಮನುಷ್ಯ ಧರ್ಮ ಮಾಡಬೇಕು, ಮನುಷ್ಯ ಸಮಾಜವನ್ನು ಮಾಡಬೇಕು, ಜಾತ್ಯತೀತ ಸಮಾಜವನ್ನು ಮಾಡಬೇಕು, ಜಾತಿ ಹೋಗ್ಬೇಕು, ವರ್ಗ ಹೋಗ್ಬೇಕು, ಮತ್ತೆ ಪರಸ್ಪರ ಈ ಕಂದಾಚಾರಗಳು ಮೌಢ್ಯಗಳೆಲ್ಲ ತೊಲಗಬೇಕು. ಇಂತಹ ಸಮಾಜವನ್ನು ನಿರ್ಮಾಣ ಮಾಡತಕ್ಕಂಥದ್ದು ಅತ್ಯಂತ ಅವಶ್ಯ. ಅದಕ್ಕೆ ಸಮಾಜದಲ್ಲಿ ಒಂದು ವೈಚಾರಿಕತೆ ಬರಬೇಕು, ವೈಜ್ಞಾನಿಕತೆ ಬರಬೇಕು. ಅದು ಎಲ್ಲರಿಗೂ ಬಂದಾಗ ಮಾತ್ರ ನಾವು ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಜಾತ್ಯತೀತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆ ದಿಕ್ಕಿನಲ್ಲಿ ನಾವೆಲ್ಲರೂ ನಮ್ಮ ಸರ್ಕಾರ ಮತ್ತೆ ನಮ್ಮ ಪಕ್ಷ ನಡೀತದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಬಹಳ ಸಮಯ ಆಗ್ತದೆ, 4 ಸಮಯ ಆಗ್ತದೆ. ನಾವಿನ್ನೂ ಊಟ ಮಾಡಿಲ್ಲ, ನೀವು ಮಾಡಿದ್ದೀರ ಏನೋ ಗೊತ್ತಿಲ್ಲ ನನಗೆ. ಊಟ ಇದೆಯಾ? ನೀವೆಲ್ಲ ಮಾಡಿಲ್ಲ, ಮಾಡ್ಕೊಂಡು ಬಂದಿದ್ದೀರಾ? ಅದಕ್ಕೆ ನೀವೆಲ್ಲ ಆರಾಮಾಗಿ ಕೂತಿದ್ದೀರಿ. ನಾವಿನ್ನೂ ಊಟ ಮಾಡಿಲ್ಲ. ಅದರಿಂದ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ಹಾವೇರಿ ಜಿಲ್ಲೆಯನ್ನ ಒಂದು ಮಾದರಿ ಜಿಲ್ಲೆಯನ್ನಾಗಿ ಮಾಡ್ತಕ್ಕಂಥ ಎಲ್ಲ ಪ್ರಯತ್ನಗಳನ್ನು ಕೂಡ ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ನಿಮಗೆಲ್ಲ ನಮಸ್ಕಾರ ಮಾಡಲು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀರಾಮ್.